शरणं 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 देवी कृपा करे शरणं 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 देवी कृपा करे पालसिय निवरता ताये श्री गौरी पालसिय निवरता ताये श्री गौरी शरणं 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 देवी कृपा करे ಬಾಳಿಗೆ ನೀ ಬೆಳಕಗಿ ಬಾರಮ್ಮ ಪಾಲಿಸಿಯ ನಿವರತ ತಾಯೇ ಶ್ರೀ ಗೌರಿ ಪಾಲಿಸಿಯ ನಿವರತ ತಾಯೇ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾ करे देवी कृपा करे देवी कृपा करे ಅಮ್ಮ ಉಮಾ ಮಹೇಶ್ವರಿ ದುಡಿದ ಈ ಲೋಕನ ಕಾಯೋ ಮಹಾ ತಾಯಿ ನೀನು ಅಂದಾಗೆ ನನ್ನ ಮೈದನ ಹಾಗೂ ನನ್ನ ಗಂಡ ಈ ಕುರಿಗಳ ಉಸಿರೆಂದು ನೋಡ್ಕೊತಿರುವಾಗ ಹಾಗೂ ನನ್ನ ಮನೆತನಕ್ಕೆ ಯಾವುದು ಕಷ್ಟ ಬರಂತೆ ಕಾಪಾಡು ತಾಯಿ ಕಾಪಾಡು ನೀನೇ ಶರಗೊಡ್ಡಿ ಬಿಡುತ್ತೀವಿ ಪೂಜಾ ಮುಗಿಯುತ್ತೆ ಮುಗೀತು ಬನ್ನಿ ಸ್ವಾಮಿ ಅಂದಾಗೆ ಈ ಭವತಾರಿಯಾದ ಬಹುಮಾತಿನ ಪೂಜಿಸಿ ನಿಮ್ಮ ದಾರಿ ಕಾಯ್ತಾ ಇದೆ ಇರಲಿ ಆ ದೇವಿಗೆ ನಮಸ್ಕರಿಸಿ ಅಮ್ಮ ಗಿರಿಜಾ ಮಾತೆ ನಿನ್ನಿಂದಲೇ ಗಿರಿಜಾವಲ್ಲನೆಂಬ ನಿಸ್ಕೊಂಡಂತ ಹರಣ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು ಮಾಮರದ ಕೋಗಿಲೆಯು ಕೂಡ ಅಮ್ಮ ಎಂದು ನಿನಗೆ ಕೂಗಿಸಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ ಭೂ ಮಾತೆಯು ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚಳೆ ಬಿಸಿಲೆನ್ನದೆ ದುಡಿಯುತ್ತಿದ್ದೇವೆ ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದಿರನ್ನು ಬೆಳೆಸುತ್ತಿದ್ದೇನೆ ಆ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ ಯಾಕೆ ಸ್ವಾಮಿ ಇಷ್ಟೊಂದು ಕಟ್ಟುರತಿ ಮಾತು ಎತ್ತಿ ಕಾಣ್ತಾ ಇದ್ದೀನಿ ಮಾತೀನಿ ಏನಾಯ್ತು ಸ್ವಾಮಿ ಹೌದು ಮಂಗಳ ಹೌದು ಕಠೋರತೆ ಎಂಬ ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟ್ಟು ಇದ್ದಂತೆ ಈ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ ಮಾಡಮ್ಮ ಎಂದುಕೊಂಡೆ ನಿಜಕ್ಕೂ ನೀವು ಮಾತಿನ ಅರ್ಥ ನನಗಾಗಲಿಲ್ಲ ಇದರರ್ಥ ನೀ ತಿಳಿಯ ಬಯಸಿದ್ದರೆ ವ್ಯರ್ಥ ನನ್ನ ಮಾತು ಅಲ್ಲಗಳೆಯುವುದಿಲ್ಲವೆಂದು ನನಗೆ ಮಾತು ಕೊಡ್ತೀಯಾ ಸ್ವಾಮಿ ಇದು ಎಂತ ಮಾತಾಡ್ತಾ ಇದ್ದೀರಾ ನೋಡಿ ನೂರಂತ ರಥ ಮಾಡಿದ್ರು ಪತಿ ಮಾತು ಕೇಳಿದೆ ವ್ಯರ್ಥ ಅನ್ನುತ್ತಾರೆ ಅಂದಾಗೆ ಒಂದೇಕೆ 10 ಮಾತು ನಡೆಸಿಕೊಡ್ತೀನಿ ಇದು ಪಾದ ಸಾಕ್ಷ್ಯವೂ ಸತ್ಯ ಎದ್ದೇಳು ಮಂಗಳ ಈ ನಿನ್ನ ಮಾತಿನಲ್ಲಿ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ ಹೃದಯ ಬಡಿತ ಬದಲಾಗಿಸಿಬಿಟ್ಟೆ ಇಲ್ಲಿಯವರೆಗೂ ನಾ ಮೆಚ್ಚಿಕೊಂಡು ಹುಚ್ಚನಾಗಿರುವ ನನ್ನ ಕೆಚ್ಚದೆ ಒಡೆದು ಕೊಚ್ಚು ಹೋಗುವ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ ಅಂದಾಗೆ ಇದಕ್ಕಿಂತ ಸಂತೋಷವಿನ್ನೇದಿದೆ ಬಾಯಿ ಸಂತೋಷದ ಸಮಯದಲ್ಲಿ ಆದರೆ ಆ ನನ್ನ ತಮ್ಮ ಬೀರ ಸ್ವಾಮಿ ಬೀರನೆಂದು ಅರ್ಥದಲ್ಲಿ ನಿಲ್ಸಿದ್ರಲ್ಲ ಯಾಕೆ ಏನಾಯ್ತು ಅಂತ ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು ಗಂಡನಿಲ್ಲದೆ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಬೀರನೆಂಬ ಕೂಸನ್ನೇ ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ ಅವನೆಂದರೆ ನನಗೆ ತುಂಬಾ ಪಂಚಪ್ರಾಣ ಅವನು ಕೂಡ ನನಗೆ ದೇವರ ಸಮಾನವಾಗಿ ನೋಡುತ್ತಾನೆ ಆದ ಕಾರಣ ನಮ್ಮಿಬ್ಬರ ಹೊರತು ಬೇರೆ ಬೇರೆ ತಾಯಿಯ ಮಕ್ಕಳೆಂದು ಯಾರಿಗೂ ತಿಳಿಯಬಾರದು
ಅವನು ನಿನ್ನ ಸ್ವಂತ ಮಗನೆಂದೇ ನೋಡಿಕೊಳ್ಳಬೇಕು. ಅನಾಥ ಮಗನೆಂದು ಭಾವಿಸಬೇಡ. ಇದೇ ನನ್ನ ಆಸೆ. ಸ್ವಾಮಿ ಎಂತ ಮಾತಾಡ್ತಾ ಇದ್ರ ನೋಡಿ. ಶಕ್ತಿಯಲ್ಲಿ ಭೀಮ, ಮುಕ್ತಿಯಲ್ಲಿ ಶ್ರೀ ಕೃಷ್ಣ, ಸತ್ಯದಲ್ಲಿ ಸತ್ಯ ಧರ್ಮ ಇದ್ದಂತೆ ನನ್ನ ಮೈದನ ಅಷ್ಟೇ ಅಲ್ಲ, ಹೊಟ್ಟೆಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಕಳಿತಂತ ಆ ನನ್ನ ರಾಮ ಕೊಟ್ಟ ವಚನ ನಿಮ್ಗೆ ಹೇಳ್ತಾ ಇದ್ದೆ. ಮೆಚ್ಚಿದೆ ಮಂಗಳ ನಿನ್ನ ಬುದ್ಧಿ ಶಕ್ತಿಗೆ. ಇಲ್ಲಿಯವರೆಗೆ ಹುಚ್ಚನಾಗಿ ನಾ ಮೆಚ್ಚಿಕೊಂಡು ನನ್ನ ಕಚ್ಚದೆ ಒಡೆದು ಕೊಚ್ಚಿ ಹೋಗುವ ಮುನ್ನ ಈ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷವಿನ್ನೇನಿದೆ? ಬಾಯಿ ಸಂತೋಷದ ಸಮಯದಲ್ಲಿ ಗರಿಬಿಚ್ಚಿದ ನವಿಲಿನಂತೆ ನರ್ತಿಸಿ ಕೂಗಿ ಹಾಡು ಬಾ ನನ್ನೊಂದಿಗೆ. ಆಯ್ತು, ಪತಿಗಳ ಮಾತು ಎಂದು ಮೀರುವುದೇ. ಖಂಡಿತವಾಗಿ ನೀವು ಮಾತಂತೆ ಹಾಡಿನಲ್ಲಿರ್ತೇನೆ. ನನ್ನೊಲವೇ ಬಾರೆ, ನನ್ನ ಚೆಲುವೆ ಬಳಿಬಾರೆ, ಬೆಳೆದಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ. ನೀ ಬಾರಿ ನನ್ನ ಸನಿಹಕ್ಕೆ, ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಗಾದಿನಿ, ನನ್ನ ಉಸಿರಲಿ ಉಸಿರಾದಿನಿ, ನೀಡು ನೀಡು. ಓ ಪ್ರಿಯೆ, ನೀನಂದ್ರೆ ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ, ನೀವಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ, ನೀವಾರೆ ನನ್ನ ಸನಿಹಕ್ಕೆ.
ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಪ್ರೇಮದ ಕವಿತವೇ ಬಾಳ ಪಯಣಕ್ಕೆ ಜೊತೆಯಾದಿನಿ ಈ ಪ್ರೇಮದ ಕವಿತವೇ ಬಾಳ ಪಯಣಕ್ಕೆ ಜೊತೆಯಾದಿನಿ ನನ್ನ ಮನವೇ ಬಳಿಬಾ ನನ್ನ ಚೆಲುವೆ ಬಳಿಬಾ ಬಳಿದಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಲಾ 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 ಬಾ ಸಹೋದರ, ಕುರಿ ಹಟ್ಟಿಯಿಂದ ಈಗ ಬಂದೇನಪ್ಪ. ಹೌದಣ್ಣ, ಹಟ್ಟಿಯ ಕಸ ಹೊಡೆದು ಬಾಲು ಮರಿಗೆ ತಾಯಿ ಮಲಿಗೆ ಬಿಟ್ಟು ಅವುಗಳಿಗೆ ತಪ್ಪಲವನ್ನು ಹಾಕಿ ಬರದೊಳಗೆ ಹೊತ್ತಾಯ್ತಣ್ಣ. ಬಾ ಮಗ, ಅಂದಹಾಗೆ ಕೈ ತೊಳೆದುಕೊಂಡು ಉಪ್ಪಿಟ್ಟು ತಿಂದು ಚಾ ಕುಡಿಯಂತೆ. ಈ ಬೀರನಿಗೆ ಚಾ ಏನಮ್ಮ? ನನ್ನ ಹೆತ್ತ ತಂದೆ ತಾಯಂತಿರುವ ಈ ನಿಮ್ಮ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆಸಿಕೊಂಡು ಈ ಬೀರ ಈಗಾಗಲೇ ಒಂದು ತಂಗಿ ಹಾಲು, ಒಂದು ಬೋಗಣಿ ಜೋಳದ ನುಚ್ಚು ಉಂಡು ಬಂದಿದ್ದಾನೆ. ಅತ್ತಿಗೆ ನಾನೆಂದ್ರೆ ತಮಗೆ ಇಷ್ಟ ಅಲ್ವೇ? ನಮ್ಮ ಸಹೋದರ ಇವತ್ತು ಹೀಗೇಕೆ ಕೇಳುತ್ತಿರುವೆ? ನೀನೆಂದರೆ ನಮಗೆ ಪಂಚಪ್ರಾಣ. ಅದೆಲ್ಲವನ್ನು ತಮ್ಮ ಧರ್ಮದ ನುಡಿ ಕೇಳಿಸಿಕೊಂಡೇನಣ್ಣ. ಅದು ಅದು ಏಕಣ್ಣ ತೊದಲಿಸುತ್ತಿರುವೆ. ಈಗಲೇ ತಾನೇ ಹೇಳಿದ್ದೆಲ್ಲಣ್ಣ, ನಾನಂದ್ರೆ ನಿಮಗೆ ಪಂಚಪ್ರಾಣ. ಅಣ್ಣ ತಗೊಳಪ್ಪ, 10 ಮರಿ ಮಾರಿ 10,000 ರೂಪಾಯಿಗಳದಂತೆ 1,00,000 ರೂಪಾಯಿಗಳು. ಇದು ಎಂತ ಸಾಧನೆ ಸಹೋದರ ನಿನ್ನದು. ಈ ನಿನ್ನ ದುಡಿಮೆಯನ್ನು ನಾನೆಷ್ಟು ಬಣ್ಣಿಸಿದರೂ ಅದು ಹೇಳತೀರದು. ನನ್ನ ಸಂಸಾರ ನಡೆಯುವುದೇ ಈ ನಿನ್ನ ಕುರಿಮರಿಯಿಂದ. ನಾನೆಷ್ಟೇ ಹೊಲ ಉಳಿಕೊಂಡು ಬಿತ್ತಿ ಬೆಳೆದರೂ 2 ವರ್ಷದಿಂದ ಅತಿವೃಷ್ಟಿ ಮಳೆಯಾಗಿ ಬೆಳೆ ನಾಶವಾಗಿ ಹೋಯಿತು. ಈ ನೇಗಿಲ ಯೋಗಿ ನೀವೇ ದುಡಿದು ತಂದದ್ದು ತಿಂದು ತೇಗುವ ಭೋಗಿಯಾಗಿದ್ದಾನೆ. ಈ ವರ್ಷವಂತೂ ಮಳೆ ಇಲ್ಲದೆ ಬೆಳೆನೇ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿಲ ಯೋಗಿ ಯಾದೋ ನೀನೊಂದು ಭೋಗಿ ಅಲ್ಲ. ಈ ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಕ್ಕೆ ಒಳಗಾಲವಿಲ್ಲ. ನಿತ್ಯ ಇದು ನಿನ್ನ ಕಾಯಕ. ಇವೆಂತ ಮಾತುಗಳು ಸಹೋದರ ನಿನ್ನದು? ಇದು ನಿನಗೆ ಈ ಕಾಯಕದ ಅರ್ಥವೂ ಗೊತ್ತೇ? ಈ ನಿನ್ನ ತಮ್ಮನ ಜನಸಿಯಾಗಿ ಬಂದವನಿಗೆ ಇಷ್ಟು ತಿಳಿಯುವುದಿಲ್ಲೇನಣ್ಣ? ಅಣ್ಣ ಕೇಳಲಿ, ಯೋಗಿ ಅರ್ಥ ಅಂಗೈನಾದು ಅನಾಥರಿಗೆ ತಂದೆಯಾಗಿ ಮೂಗರಿಗೆ ಮೇಘನವಾದ ಹಾಗೆ ಕಲೆ ಸಂಗೀತ ಗಾಯನ ಮಾಡಿ ಕರುಸಿದ್ದಿನ ಗದುಗಿನ ಪುಟ್ಟರಾಜರ ಗಾನಯೋಗಿ. ಸತ್ಯವಿಲ್ಲ, ಲಕ್ಷ ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಸತ್ಯವಿಲ್ಲ ಸತ್ಯವಿಲ್ಲ, ಸಹಜವಿಲ್ಲ ಸಹಜವಿಲ್ಲ, ನಾನು ಇಲ್ಲ ನೀನು ಇಲ್ಲ, ನಿಲ್ಲೆಂಬುದ ತಾನೆಲ್ಲ ಬರೆದ ಆ ವಿಜಯಪುರ ಸಿದ್ದೇಶ್ವರ ಶ್ರೀಗಳ ಅವರ ಜ್ಞಾನ ಯೋಗಿ.
ತಮ್ಮ ಇವೆಂತ ಮಾತುಗಳಿವು? ಅಣ್ಣ ಇನ್ನು ಕೇಳೋಣ. ಈ ಸೃಷ್ಟಿಕರ್ತ ನಿರ್ಮಿಸಿದ ಜಗತ್ತಿನಲ್ಲಿ ಚಳಿ ಮಳಿ ಬಿಸಿಲು ಅನ್ನದೆ ಉತ್ತಿ ಬಿತ್ತಿ ಬೆಳೆದು ಜಗಕ್ಕೆ ಅನ್ನ ಹಾಕುವ ನೀನೇ ನೇಗಿಲ ಯೋಗಿ. ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ ಸಹೋದರ. ಅಣ್ಣ ಏನಿದೆಲ್ಲ ಸಂತೋಷದ ಸಂಭ್ರಮ? ಪಾರಪ ಶಶಿಧರ, ಅಂದಾಗೆ ನೀನು ಹೋದ ವಿದ್ಯಾಭ್ಯಾಸ ಚೆನ್ನಾಗಿ ಆಯ್ತಾ? ಡಿಗ್ರಿ ಅಭ್ಯಾಸ ಆತಿಗೆ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲ, ಕೊಟ್ಟು ಬಿಡು ತಮ್ಮನಿಗೆ. ಎಷ್ಟು ಬೇಕಾಗಿದೆ ಸಹೋದರ? 25,000 ಕೊಟ್ಟು ಬಿಡಿ ಅಣ್ಣ, ಸಾಕು. ತೆಗೆದುಕೋ, ಹಣವೆಂದ ಮೇಲೆ ಹಿಡಿತದಿಂದಿರಬೇಕು. ಸ್ವಾಮಿ, ಈ ನಮ್ಮ ಸಂಸಾರವನ್ನು ಹಾಲು ಜೇನಿನಂತೆ ಹೀಗೆ ಸದಾ ಇರಬೇಕಿರೋದೇ ನನ್ನ ಆಸೆ ರೀ. ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಈ ಆನಂದ ಸಾಗರದಲ್ಲಿ ಸಂತೋಷದಿಂದ ಹಾಡಿ ಕುಣಿಯೋಣ. ಆಯ್ತು ಸ್ವಾಮಿ, ನಿಮ್ಮ ಸಂತೋಷವೇ ನನ್ನ ಸಂತೋಷ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಗಳದಿಂಗಳ ಈ ಪ್ರೀತಿ ಹೊರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚೇತನ ಸವಿಗೂಡಿದು ಇದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಚೈತ್ರವೇ, ಒಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಭಾಷೆ ಕೇಳಿ ತಮ್ಮಿನಂತ ಅನ್ನನು ತಾಯಿಯಾದನು ನೋಡಿರಿ. ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ತಮ್ಮಿನಂತ ಅನ್ನನು ತಾಯಿಯಾದನು ನೋಡಿ. ಚಿಲಿದೆಯನ್ನು ಏರಿದರು ನಗುವಿನವರಿಗೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಣುಗಳೇ ಕೊಡೆಯಾಗಲಿ ಅನ್ನನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?
ಸಾಧ್ಯವೇ ಬನ್ನಿ ಎಲ್ಲರ ಒಳಗಡೆ ಹೋಗಿ ಪ್ರಸಾದ ಮಾಡೋರಂತೆ